ಯಾಕೆ ಮುಂದಿನ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ ಎಲ್ಲ ಕ್ರೈಸ್ತ ಹಿಂದೂ ಜಾತಿಗಳಿಗೆ ಕೋಕ್ ನೀಡಲಾಗ್ತಾ ಇದೆ. ವಿರೋಧಕ್ಕೆ ಮಣಿದ ಹಿಂದುಳಿದ ವರ್ಗ ಆಯೋಗ ಗಣತಿ ತೊಡಕು ನಿವಾರಣೆ SC/ST ಜೊತೆ ತಳುಕು ಹಾಕೊಂಡಿದ್ದ 14 ಕ್ರೈಸ್ತ ಜಾತಿಗಳನ್ನು ಕೈಬಿಟ್ಟ ಆಯೋಗ. ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಾಗಿ ಕ್ರಿಶ್ಚಿಯನ್ ಜಾತಿಗಳು ಅಂತ ಪಟ್ಟಿ ಮಾಡಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ 14 ಜಾತಿಗಳ ಹೆಸರನ್ನ ಸಮೀಕ್ಷಾ ಪಟ್ಟಿ ಹಾಗೂ ಆಪ್ನ ಡ್ರಾಪ್ ಡೌನ್ ನಿಂದ ಕೈಬಿಟ್ಟಿರುವುದಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸ್ಪಷ್ಟಪಡಿಸಿದೆ. ಕ್ರಿಶ್ಚಿಯನ್ ಜೊತೆಗೆ ತಳುಕು ಹಾಕಿರುವ 14 ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಕೈಬಿಡುವಂತೆ ಸಾಕಷ್ಟು ಒತ್ತಡ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಇಲ್ಲ ಇದು ಹೀಗೆ ಇದ್ರೆ ಆಗಲ್ಲ, ಇದನ್ನ ನೀವು ಕೈ ಬಿಡಬೇಕಾಗತ್ತೆ ಅಂತ. ಬಟ್ ಕೇಳಿರಲಿಲ್ಲ, ಇಲ್ಲ ಆಗಲ್ಲ, ಇದು ವರದಿನೇ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾವು ಈಗ ಒಂದು ವೇಳೆ ಇದನ್ನು ಬಿಟ್ಬಿಟ್ವಿ ಅಂತಂದರೆ ಸಮಸ್ಯೆ ಆಗತ್ತೆ ಅಂತ. ಬಟ್ ಒತ್ತಡಕ್ಕೆ ಇದೀಗ ಮಣಿಯಲಾಗಿದೆ. ಸ್ಪಷ್ಟನೆಯನ್ನು ನೀಡಿರುವಂಥ ಆಯೋಗ ಮೊದಲೇ ಪಟ್ಟಿಯಿಂದ 14 ಜಾತಿಗಳನ್ನು ಕೈಬಿಟ್ಟಿದ್ವಿ. ಆಕ್ಷೇಪ ಗೊಂದಲದ ಹಿನ್ನೆಲೆಯಲ್ಲಿ ಮಂಗಳವಾರ ಆಯೋಗದ ಸಭೆ ನಡೆಸಿ ಮತ್ತೆ ಸುದೀರ್ಘವಾಗಿ ಪರಿಶೀಲಿಸಲಾಯಿತು. ಈ ವೇಳೆ 14 ಜಾತಿ ಕೈಬಿಟ್ಟಿದ್ದನ್ನು ಖಚಿತಪಡಿಸಿಕೊಳ್ಳಲಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಇನ್ನು 14 ಜಾತಿಗಳು ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ 14 ಜಾತಿಗಳನ್ನು ಕ್ರೈಸ್ತ ಜಾತಿಗಳಿಂದ ಹೊರಗೆ ಇದು ಮಾಡಲಾಗ್ತಾ ಇದೆ. ಮಾದಿಗ ಕ್ರಿಶ್ಚಿಯನು, ಆದಿ ಆಂಧ್ರ ಕ್ರಿಶ್ಚಿಯನು, ಆದಿ ಕರ್ನಾಟಕ ಕ್ರಿಶ್ಚಿಯನು, ಆದಿ ದ್ರಾವಿಡ ಕ್ರಿಶ್ಚಿಯನು, ಬಂಜಾರ ಕ್ರಿಶ್ಚಿಯನ್, ಬುಡುಗ ಜಂಗಮ ಕ್ರಿಶ್ಚಿಯನ್, ಹೊಲೆಯ ಕ್ರಿಶ್ಚಿಯನ್, ಲಮಾಣಿ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್, ಮಹಾರ್ ಕ್ರಿಶ್ಚಿಯನ್, ಮಾಲಾ ಕ್ರಿಶ್ಚಿಯನ್, ಪರೆಯ ಕ್ರಿಶ್ಚಿಯನ್, ಒಡ್ಡ ಕ್ರಿಶ್ಚಿಯನ್, ವಾಲ್ಮೀಕಿ ಕ್ರಿಶ್ಚಿಯನ್ ಇದಿಷ್ಟನ್ನು ಕೂಡ ಹಾಗೆ ಸೇರ್ಪಡೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. 2 ದಿನಕ್ಕೆ ಕೇವಲ 89,491 ಜನರ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ ಈಗ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಾಜ್ಯದಲ್ಲಿ ಜಾತಿ ಗಣತಿ ಗೊಂದಲ ಮುಂದುವರೆದಿದ್ದು 2ನೇ ದಿನವಾದ ಮಂಗಳವಾರ ಸಂಜೆ 6 ಗಂಟೆ ವೇಳೆಗೆ ಕುಟುಂಬಗಳ 71,004 ಮಂದಿಯ ಸಮೀಕ್ಷೆ ಮಾತ್ರ ಪೂರ್ಣಗೊಂಡಿದೆ. ಆದರೆ ಮೊದಲ ದಿನಕ್ಕೆ ಹೋಲಿಸಿದರೆ 2ನೇ ದಿನ ಮಾಹಿತಿ ಸಂಗ್ರಹ ಏರಿಕೆ ಆಗಿದೆ. 2 ದಿನದಲ್ಲಿ 40 ಲಕ್ಷ ಜನರ ಮಾಹಿತಿ ಸಂಗ್ರಹದ ಗುರಿಯನ್ನು ಇಟ್ಕೊಳ್ಳಲಾಗಿತ್ತು. ಬಟ್ ಆಗಿಲ್ಲ. 40 ಲಕ್ಷ ಎಲ್ಲಿ, 89,491 ಎಲ್ಲಿ, ಕಷ್ಟ ಆಗ್ತಾ ಇದೆ. ಒಂದು ಸ್ವಲ್ಪ ಸಮಸ್ಯೆಗಳಿಗೆ ಎದುರಾಗ್ತಾ ಇರೋದು ತಾಂತ್ರಿಕವಾಗಿ ಅವ್ರಗಳಿಗೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಕೆಲವು ಕಡೆಯಲ್ಲಿ, ಕೆಲವು ಕಡೆ ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ, ತೀವ್ರ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಈ 14 SC ಕ್ರೈಸ್ತ ಜಾತಿಯನ್ನು ಔಟ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಸಾಕಷ್ಟು ಹೋರಾಟದ ನಡುವೆ, ಕೆಲವೊಂದಷ್ಟು ಹೇಳಿಕೆಗಳ ನಡುವೆ, CM ಕೂಡ ಖಡಕ್ಕಾಗಿ ಹೇಳಿದ್ರಂಥ ನಡುವೆ ಈ 14 SC ಕ್ರೈಸ್ತ ಜಾತಿಯನ್ನು ಈ ಏನು ಸಮೀಕ್ಷೆ ನಡೆಸ್ತಾ ಇದ್ದಾರೆ, ಇದರಿಂದ ಹೊರಗೆ ಹಾಕಿದ್ದಾರೆ. ಇನ್ನು ಗಣತಿಯಲ್ಲಿ ಭಾಗಿಯಾಗುವುದು ಕಡ್ಡಾಯ ಅಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕಲ್ಯಾಣ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನಿಸುವ ಉದ್ದೇಶದಿಂದ ಸಮೀಕ್ಷೆ ನಡೆಸಲಾಗ್ತಾ ಇದೆ. ಸಮೀಕ್ಷೆಯಲ್ಲಿ ಜನರ ಭಾಗಿ ಸ್ವಯಂ ಪ್ರೇರಿತ. ಮಾಹಿತಿ ನೀಡೋಕೆ ಜನ ನಿರಾಕರಿಸಬಹುದು ಅಂತ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಹೈಕೋರ್ಟ್ಗೆ ಸ್ಪಷ್ಟಪಡಿಸಿದೆ. ಸಮೀಕ್ಷೆಗೆ ತಡೆ ಕೋರಿದ್ದ ಅರ್ಜಿ ವಿಚಾರಣೆಯ ವೇಳೆ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ವಿಚಾರಣೆ ಬುಧವಾರಕ್ಕೆ ಮುಂದೂಡಿಕೆ ಆಗಿದೆ. ಇವತ್ತು ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.